ಹೆಂಗಿದೆ ಸೌಂಡು? ಹಾಂ ಸರಿ ಆಯ್ತು, ಹೋಗಿ ಆಡ್ಕೋಗ್ರಿ. ಗಾಡಿಗಳಂತೂ ಪೂಜೆ ಮಾಡಿದ್ಮೇಲೆ ಎತ್ತಕ್ಕೆ ಆಗಿಲ್ಲ, ಹಂಗೆ ನಿಲ್ಲಿಸ್ಬಿಟ್ಟಿದ್ದೀನಿ. ಇದು ಬೈಕು ತೆಗೆದಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ಏನಂತ ಅಂದರೆ, ಸೊ ನಮ್ಮ ಫಿನಿಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಈ ಗಾಡಿಗೆ ಏನೇನು ಮಾಡ್ಸ್ ಮಾಡಿಸಿದ್ದೀನಿ, ಈ ಗಾಡಿನ ನಾನು ಹೇಗೆ ತೊಗೊಂಡೆ, ಸೊ ನೀವು ಹೇಗೆ ತೊಗೊಬೋದು, ಸೊ ಇದ್ರದ್ದು ಪ್ರೊಸೀಜರ್ ಏನು, ಮತ್ತು ಎಕ್ಸಾಸ್ಟ್ ಹೇಗೆ ಇನ್ಸ್ಟಾಲ್ ಮಾಡಿದ್ದೀನಿ, ಮತ್ತು ಮಾಡ್ಸ್ ಏನೇನು ಚೇಂಜ್ ಮಾಡಿದ್ದೀನಿ, ಸೊ ಎಲ್ಲ ಹೇಳ್ತಾ ಹೋಗ್ತೀನಿ. ಬನ್ನಿ, ಆನ್ ದ ವೇ. ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ. ವೌ, ಸೊ ಈ ಗಾಡಿ ಬಂದ್ಬಿಟ್ಟು ಆ್ಯಕ್ಚುಲಿ 2018 ಮಾಡಲ್ಲು. ಸೊ ನಾನು ತೊಗೊಂಡಿದ್ದು, ಸೊ ತೊಗೊಂಡು ಆಲ್ಮೋಸ್ಟ್ 2025 ಅಂದರೆ 5, 6, 7 ಇಯರ್ಸೇ ಆಯಿತು ಈ ಗಾಡಿ ತೊಗೊಂಡು. ಸೊ ಅದಾದಮೇಲೆ ನಾನು ಎಕ್ಸಾಸ್ಟ್ ಹಾಕ್ಸಿರ್ಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಅಟ್ಲೀಸ್ಟ್ ಒಂದು 10,000 ಕಿಲೋಮೀಟರ್ಸ್ ಓಡಲಿ, ಸೊ ಇಂಜಿನೆಲ್ಲ ನೀಟಾಗಿ ಫೈನ್ ಟ್ಯೂನ್ ಆಗಲಿ, ಆಮೇಲೆ ಎಕ್ಸಾಸ್ಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಇವರೇ ಹಿಂಗೆ ನಿಂತವ್ರು ಇಲ್ಲಿ ರೋಡ್ ಮಧ್ಯದಲ್ಲಿ. G900ಗೆ ಆ್ಯಕ್ಚುಲಿ ರೆಕಮೆಂಡ್ ಮಾಡೋದು ಕವಾಸಕಿ ಅವರು ಆಕ್ರೋಪೋವಿಕ್ ಬರುತ್ತೆ, ಆಕ್ರೋಪೋವಿಕ್ ಎವಲ್ಯೂಷನ್ ಲೈನ್ ಅಂತ ಬರುತ್ತೆ, ಆಕ್ರೋಪೋವಿಕ್ ಶಾರ್ಟಿ ಎಕ್ಸಾಸ್ಟ್ ಅಂತ ಬರುತ್ತೆ. ಸೊ ಅದನ್ನು ಆ್ಯಕ್ಚುಲಿ ರೆಕಮೆಂಡ್ ಮಾಡೋದು. ಬಟ್ ಮೋಸ್ಟ್ ಆಫ್ ದಮ್ ಜಾಸ್ತಿ G900ಗೆ ಹಾಕ್ಸೋದು ಅಂದರೆ ಆಸ್ಟಿನ್ ರೇಸಿಂಗ್ ಬರುತ್ತೆ, ಆ್ಯರೋ ಎಕ್ಸಾಸ್ಟ್ ಬರುತ್ತೆ, ತುಂಬ ಇದೆ, MIVV ಅಂತ ಬರುತ್ತೆ, ಯೋಶಿಮುರಾನೂ ಬರುತ್ತೆ. ಸೊ ನಾನು ಸ್ಕಾರ್ಪಿಯನ್ ಎಂತಕ್ಕೆ ಸೆಲೆಕ್ಟ್ ಮಾಡಿದೆ ಅಂತಂದರೆ, ಇದು ತುಂಬ ಸಿಕ್ಕಾಪಟ್ಟೆ ಲೌಡ್ ಇಲ್ಲ, ಇದು ಹಾರ್ಶ್ನೆಸ್ ಬರೋಲ್ಲ ನಿಮಗೆ ಎಕ್ಸಾಸ್ಟಲ್ಲಿ. ಅಂದರೆ ಲೈಕ್ ದಿಸ್ ಇಸ್ ಮೋರ್ ಆಫ್ ಎ ಲೈಕ್ ಕಂಪೋಸ್ಡ್ ಆ್ಯಂಡ್ ಒಂಥರ ಬೇಸಿ ಥರ ಸೌಂಡ್ ಬರುತ್ತೆ ನಿಮಗೆ, ಕೇಳಿಸ್ಕೊಳ್ಳಿ. ಸೊ ನನಗೆ ಈ ಗಾಡಿ ತೊಗೊಬೇಕಂದ್ರೆ ಒಂದು 4 to 5 ಬೈಕ್ಸ್ ಶಾರ್ಟ್ ಲಿಸ್ಟ್ ಮಾಡಿದ್ದೆ ನಾನು. ಸೊ ಅದರಲ್ಲಿ ಒಂದು ಬಂದುಬಿಟ್ಟು ಡುಕಾಟಿ ಮಾನ್ಸ್ಟರ್ ಆದಮೇಲೆ ಯಮಾ MT-09 ಅದನ್ನು ಟೆಸ್ಟ್ ಡ್ರೈವ್ ಮಾಡಿದ್ದೆ. ಸೊ ಅದು 3 ಸಿಲಿಂಡರ್, ಅದು ಚೆನ್ನಾಗಿದೆ. ಮಾನ್ಸ್ಟರ್ ಬಂದುಬಿಟ್ಟು ಟ್ವಿನ್ ಸಿಲಿಂಡರ್ ಅದು. ಆ್ಯಂಡ್ ಆಲ್ಸೋ ಇನ್ನೊಂದು ಟ್ರಯಾಂಪ್ ಸ್ಟ್ರೀಟ್ ಟ್ರಿಪಲ್ RS ಅದು ಓಡಿಸಿದೆ, ಅದು ತುಂಬ ಚೆನ್ನಾಗಿತ್ತು ಗಾಡಿ ಅದು. ಬಟ್ ಪ್ರೈಸ್ ರೇಂಜಿಗೆ ಫೀಚರ್ ವೈಸು, ಇದರಲ್ಲಿ ಫೀಚರ್ಸ್ ಅಂತ ಅಂದರೆ ಇದರಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಎಲ್ಲ ಏನೂ ಬರೋಲ್ಲ. ಸೊ ಮುಂಚೆ ಇವಾಗ ಬರ್ತಾರೋ ಮಾಡಲೆಲ್ಲ ಕ್ವಿಕ್ ಶಿಫ್ಟರ್ ಬರುತ್ತೆ, ಕ್ವಿಕ್ ಶಿಫ್ಟರು, ಟ್ರಾಕ್ಷನ್ ಕಂಟ್ರೋಲು ಅದೆಲ್ಲ ಬರುತ್ತೆ. ಸೊ ಇದರಲ್ಲಿ ಏನಂತಂದರೆ ಬರೀ ABS ಮಾತ್ರ ಬರುತ್ತೆ ಅಷ್ಟೇ, ಫ್ರಂಟ್ ಟು ಬ್ಯಾಕ್ 2 ABS ಬರುತ್ತೆ, ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ಥರ ಎಲೆಕ್ಟ್ರಾನಿಕ್ಸ್ ಬರೋಲ್ಲ ಈ ಗಾಡೀಲಿ. ಆಲ್ಮೋಸ್ಟ್ ಯಾವುದು ಗುರು ಇದು, ಆ್ಯಕ್ಚುಲಿ ನೀವು ಕಂಪೇರ್ ಮಾಡಿದ್ರೆ ಇದು 1000cc ನೇಕೆಡ್ ಸೂಪರ್ ಸ್ಪೋರ್ಟ್ ಬೈಕ್ ಇದು. ಹೆಂಗೆ ಅಂತ ಅಂದರೆ ಇದರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 948cc ಇಂಜಿನ್ ಬಂದ್ಬಿಟ್ಟು ZX10Rದು ಡಿಟ್ಯೂನ್ ಮಾಡಿ ಈ ಗಾಡಿಗೆ ನೇಕೆಡ್ ಇದಕ್ಕೆ ಟ್ಯೂನಿಂಗ್ ಮಾಡಿ ಹಾಕಿರೋದು ಇಂಜಿನ್ನು. ಸೊ ಹಾಗಾಗಿ ನಿಮಗೆ ಲೋ ಆ್ಯಂಡ್ ಟಾರ್ಕ್ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ನಿಮಗೆ. ನೀವು ಆರಾಮಾಗಿ ನೀವು ಸಿಟೀಲಿ 6th ಗೇರಲ್ಲಿ ನೀವು ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ಬೋದು, ಅಷ್ಟೊಂದು ಟಾರ್ಕ್ ಇದೆ ಇದರಲ್ಲಿ. ಸೊ ಇಂಜಿನ್ ಬಂದ್ಬಿಟ್ಟು ನಾನು ಹೇಳ್ದಂಗೆ 4 ಸಿಲಿಂಡ್ರ್ ಇಂಜಿನ್ನು, ಲಿಕ್ವಿಡ್ ಕೂಲ್ಡು. ಪವರ್ ಬಂದ್ಬಿಟ್ಟು 125 bhp ಪವರ್ ಬರುತ್ತೆ, ಅರೌಂಡ್ 98-99 Nm ಆಫ್ ಟಾರ್ಕ್ ಬರುತ್ತೆ ಗುರು. ಬೇಜಾನಾಗೋಯ್ತದು, ಸಿಕ್ಕಾಪಟ್ಟೆ ಟಾರ್ಕು. ನಿಮ್ಗೆ ಯಾವುದ್ರಲ್ಲಿ ಸ್ಟ್ರೀಟ್ ಟ್ರಿಪ್ಪಲ್ಲಾಗಲಿ ಮಾನ್ಸ್ಟರಲ್ಲಾಗಲಿ ಈ ಥರ ಟಾರ್ಕ್ ಬರೋಲ್ಲ ನಿಮಗೆ. ಹುಡುಗಿ ಫೋಟೋ ಗಿಟೋ ಸೆಲ್ಫಿ ಎಲ್ಲ ತೊಗೊಂಬಿಟ್ಲು ಫುಲ್ಲು. ಗಾಡಿ ನೋಡ್ಬೋದು ನೀವು ಹೆಂಗಿದೆ ಅಂತ. ಎಕ್ಸಾಸ್ಟ್ ಸೌಂಡ್ ಒಂದು ಸತಿ ಕೇಳಿಸ್ಕೊಂಬಿಡಿ ಹೆಂಗಿದೆ ಅಂತ. ಇದು ಆ್ಯಕ್ಚುಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ಸು. ಸೊ ಇಲ್ಲೆಲ್ಲ ಜಾಸ್ತಿ ರೆವ್ ಮಾಡಿದ್ರೆ ಮಕ್ಕಳಿಗೆ ಪ್ರೋಗ್ರಾಮಲ್ಲಿ ಐತೆ. ಬಟ್ ಸಿಕ್ಕಾಪಟ್ಟೆ ಲೌಡ್ ಬರುತ್ತೆ. ನಾನು ಸ್ವಲ್ಪನೇ ರೆವ್ ಮಾಡಿದ್ದು, ಬಟ್ ನೀವು ಪ್ರಾಪರಾಗಿ ರೆವ್ ಮಾಡ್ತೀರಾ ಅಂತಂದರೆ ಸಿಕ್ಕಾಪಟ್ಟೆ ಲೌಡ್ ಆಗ್ಬಿಡುತ್ತೆ. ಆಫ್ ಮಾಡೋಣ. ಸೊ ನೋಡ್ಬೋದು ಇದೇ ನಮ್ಮ ಫಿನಿಕ್ಸ್. ಸೊ ಇದಕ್ಕೆ ನಾನು ಮಾಡ್ಸ್ ಏನೇನು ಮಾಡಿಸಿದ್ದೀನಿ ಅಂತಂದರೆ, ನಾನು ಹೇಳ್ದಂಗೆ ಒಳಗಡೆ ಫಸ್ಟು ಏರ್ ಫಿಲ್ಟ್ರ್ ಚೇಂಜ್ ಮಾಡಿದ್ದೀನಿ. ಸೊ BMC ಪರ್ಫಾರ್ಮೆನ್ಸ್ ಏರ್ ಫಿಲ್ಟ್ರು. ಸೊ BMC ನಿಮಗೆ ಗೊತ್ತಿರುತ್ತೆ, ಇಟ್ಸ್ ಎನ್ ಇಟಾಲಿಯನ್ ಮ್ಯಾನುಫ್ಯಾಕ್ಚರರು. ಸೊ ಎಲ್ಲ ಕಾರ್ಸ್ಗೂ ಮತ್ತು ಸೂಪರ್ ಕಾರ್ಸ್ಗೂ ಸೂಪರ್ ಬೈಕ್ಸ್ಗೆಲ್ಲ ನಿಮಗೆ ಹೈ ಪರ್ಫಾರ್ಮೆನ್ಸ್ ಏರ್ ಫಿಲ್ಟ್ರು ಮಾಡ್ತಾರೆ. ಅದೊಂಥರ ಲೈಫ್ ಟೈಮು, ನೀವು ಒಂದು ಸತಿ ಹಾಕ್ಸಿದ್ರೆ ಅದನ್ನು ಮೇಂಟೆನೆನ್ಸ್ ಅಷ್ಟು ಬರೋಲ್ಲ ನಿಮಗೆ. ಅದನ್ನೇ ವಾಪಸ್ ತೆಕ್ಕೊಂಡು ಏರ್ ಹೊಡ್ಕೊಂಡು ಅದನ್ನೇ ಆಯಿಲ್ ಬರುತ್ತೆ, ಆಯಿಲ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಮತ್ತೆ ರೀಯೂಸ್ ಮಾಡ್ಬೋದು.
ಸೊ ಅದು ಬಿಟ್ಟರೆ ಇದು ಕಸ್ಟಮೈಸ್ಡ್ ಫ್ರೇಮ್ ಸ್ಲೈಡರ್ಸ್ ಹಾಕಿದ್ದೀನಿ. ಸೊ ಇದೇಂತಕ್ಕಂತಂದರೆ ಸೊ ಗಾಡಿ ಜಸ್ಟ್ ಇನ್ ಕೇಸ್ ಏನಾದ್ರು ಬಿತ್ತು ಅಂತಂದರೆ ಸೊ ಈ ಥರ ಸ್ಲೈಡ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ರೈಡರ್ ಪ್ರೊಟೆಕ್ಷನ್ಗೆ ಅದು ನಿಮಗೆ ಯೂಸ್ ಆಗುತ್ತೆ ನಿಮಗೆ. ಸೊ ಮುಂದ್ಗಡೆ ಫೋರ್ಕ್ ಸ್ಲೈಡರ್ಸು ಕೂಡ ಹಾಕ್ಸಿದ್ದೀನಿ ನಾನು. ಇಲ್ಲ ಸ್ಟಾಕೆ ನೀವು ಆರಾಮಾಗಿ ಓಡಿಸ್ತೀರಾ ಅಂತಂದರೆ ಆರಾಮಾಗಿ ಒಂದು 10,000 ಆರಾಮಾಗಿ ಓಡಿಸ್ಬೋದು ಸ್ಟಾಕ್ ಬ್ರೇಕ್ ಪ್ಯಾಡ್ಸು, ಏನು ಇಶ್ಯೂಸ್ ಬರೋಲ್ಲ. ಈಗ ಸದ್ಯಕ್ಕೆ ನಾನು EBC ಆರ್ಡರ್ ಮಾಡಿದ್ದೀನಿ, EBC ತರಿಸಿದ್ದೀನಿ ಆಲ್ರೆಡಿ. ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಅಂತ ಬರುತ್ತೆ. ಸೊ ಆ್ಯಕ್ಚುಲಿ ಸ್ಟಾಕ್ ಬರೋದು ಇದು ನಿಸ್ಸಿಂದು ಸಿಂಟರ್ಡೇ ಬರೋದು. ಸೊ ಇವಾಗ ನಾನು EBC ತರಿಸಿದ್ದೀನಲ್ಲ, ಅದ್ರದ್ದು ಹೇಗಿದೆ ಪರ್ಫಾರ್ಮೆನ್ಸು ಇನ್ಸ್ಟಾಲ್ ಮಾಡಿ ನೋಡಬೇಕು. ಸೊ ತುಂಬ ಜನ ಫೀಡ್ಬ್ಯಾಕ್ ಎಲ್ಲ ತುಂಬ ಚೆನ್ನಾಗಿದೆ, ಅದು ಬೈಟ್ ಫೋರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಮೇಯ್ನು ಗುರು ಎಕ್ಸಾಸ್ಟು. ಇಲ್ಲಿ ನೋಡಿ, ಇದು ಸ್ಕಾರ್ಪಿಯನ್ ರೆಡ್ ಪವರ್ ಅಂತ ಇದೆಯಲ್ಲ, ಇದು ಸ್ಕಾರ್ಪಿಯನ್ ಬಂದುಬಿಟ್ಟು ನಿಮಗೆ ಇಟ್ಸ್ ಎ UK ಬೇಸ್ಡ್ ಕಂಪನಿ. ಡರ್ಬಿಶಾರ್ ಅಂತ ಇದೆ ಅಲ್ಲಿ ಒಂದು ಪ್ಲೇಸು. ಸೊ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಸ್ಕಾರ್ಪಿಯನ್ ರೇಸಿಂಗ್ ಬಂದುಬಿಟ್ಟು ರೆಡ್ ಪವರು ನಿಮಗೆ ಸೂಪರ್ ಕಾರ್ಸು, ಸೂಪರ್ ಬೈಕ್ಸು ಎಲ್ಲದಕ್ಕೂ ಮಾಡ್ತಾರೆ ಅವರು. ಇದರಲ್ಲಿ ನಿಮಗೆ 3 ಥರ ಬರುತ್ತೆ. ಒಂದು ಟೈಟೇನಿಯಮ್ಮು, ಒಂದು ಸ್ಟೇನ್ಲೆಸ್ ಸ್ಟೀಲು, ಮತ್ತು ಇನ್ನೊಂದು ಕಾರ್ಬನ್ ಫೈಬರ್ದು ಎಕ್ಸಾಸ್ಟ್ ಬರುತ್ತೆ. ಸೊ ನಾನು ಬ್ರಷ್ಡ್ ಸ್ಟೇನ್ಲೆಸ್ ಸ್ಟೀಲ್ದು ತರಿಸಿದ್ದೀನಿ ಎಕ್ಸಾಸ್ಟು, ನೋಡ್ಬೋದು ನೀವು. ಆ್ಯಂಡ್ ಆಲ್ಸೋ ಇದರಲ್ಲಿ ಕೆಳಗಡೆ ಇದು ಟೈಟೇನಿಯಮ್ದು ಲಿಂಕ್ ಪೈಪ್ ಬರುತ್ತೆ, ಡಿಕ್ಯಾಟ್ ಪೈಪ್ ಇದು. ಸೊ ಆ ಪೈಪ್ ಹಾಕ್ಸಿದ್ದೀನಿ. ಸೊ ಇದು ಕ್ಯಾಟ್ಲಿಟಿಕ್ ಕನ್ವರ್ಟರ್ ಇಲ್ಲಿ ಬರುತ್ತೆ ನಿಮಗೆ. ಸೊ ಕ್ಯಾಟ್ಲಿಟಿಕ್ ಕನ್ವರ್ಟರ್ ಇದರಲ್ಲಿದೆ ಕ್ಯಾಟು, ಬಟ್ ಇದರಲ್ಲಿ ಬ್ರೆಡ್ ಬಾಕ್ಸ್ ಅಂತ ಬರುತ್ತೆ, ಅದನ್ನು ರೆಸೋನೇಟರ್ ಅಂತಲೂ ಕರೀತಾರೆ. ಸೊ ಅದನ್ನು ಡಿಲೀಟ್ ಮಾಡಿ ಸೊ ಅಲ್ಲಿಂದ ಲಿಂಕ್ ಪೈಪ್ ಹಾಕಿ ಅಲ್ಲಿಂದ ಎಕ್ಸಾಸ್ಟಿಗೆ ಕನೆಕ್ಟ್ ಮಾಡಿರೋದು. ಸೊ ನಿಮಗೆ ಕ್ಯಾಟ್ಲಿಟಿಕ್ ಕನ್ವರ್ಟರ್ ಇರೋದ್ರಿಂದ ನಿಮಗೇನು ಇದಕ್ಕೆ ರೀಮ್ಯಾಪಿಂಗ್ ಇಂಜಿನ್ನು ECU ಫ್ಲ್ಯಾಶ್ ಮಾಡಿಸೋ ಅಗತ್ಯ ಇರೋಲ್ಲ ನಿಮಗೆ. ಲೂಬ್ ಮಾಡಬೇಕಾಗಿತ್ತು, ಚೈನ್ ಲೂಬ್ ಮಾಡಿಲ್ಲ, ಹಂಗೆ ಓಡಿಸ್ತಾ ಇದ್ದೀನಿ. ಏನಾಗುತ್ತೋ ಏನೋ ಗೊತ್ತಿಲ್ಲ, ಟೈಮೇ ಆಗಿಲ್ಲ ಗುರು, ಗಾಡಿ ಎತ್ತಕ್ಕೆ ಟೈಮೇ ಆಗ್ತಾಯಿಲ್ಲ. ಬಟ್ ಏನಂದರೆ ಸ್ಟಾಕ್ ಎಕ್ಸಾಸ್ಟ್ಗಿಂತ ಈ ಎಕ್ಸಾಸ್ಟು ಲುಕ್ಕು ಎಷ್ಟು ಸಕ್ಕತ್ತಾಗಿದೆ ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ ಸೆಕ್ಸಿ ಆಗಿದೆ ಗುರು ಲುಕ್ಕಂತೂ. ಎಕ್ಸಾಸ್ಟ್ ಚೇಂಜ್ ಮಾಡಿದ್ಮೇಲೆ ಬೈಕ್ದು ಲುಕ್ಕೇ ಚೇಂಜ್ ಆಗೋಯ್ತು ಫುಲ್ಲು. ಮತ್ತು ಎಲ್ಲಿರೋದಲ್ಲ ನೀವು? ಮರಿಯಪ್ಪನಪಾಳ್ಯನಾ? ಓಕೆ ಓಕೆ. ಹೆಂಗೆ ಬೈಕ್ ನೋಡೋಕೆ ಬಂದ್ರಾ? ಚೆನ್ನಾಗಿದೆ ಹೆಂಗೆ ಬೈಕು? ಹೌದಾ? ಯಾವ್ದು ಹೇಳಿ ಬೈಕ್ ಹೆಸರು? ಆಯಬುಜಾನಾ ಇದು? ಅಷ್ಟೇ.